ಗೈಸ್ ಎಲ್ರಿಗೂ ನಮಸ್ಕಾರ. ನೋಡ್ಬೋದು, ನೇಮಕಾತಿ ಇನ್ನೂ ಕಾಮನ್ ಅಂತೇಳಿ ಒಂದು ಈಗ ಆರ್ಟಿಕಲ್ ಬರ್ತಿದೆ. ಏನು ಅಂತಂದರೆ ವಿಜಯವಾಣಿಯಲ್ಲಿ. ಇದು ಹಂಗಂತಂದರೆ ಏನು ಅಂದರೆ ತುಂಬ ಜನ ನಮಗೆ ಏನಾಗ್ತಿತ್ತು, ಎಕ್ಸ್ಪೆನ್ಸಿವ್ ಆಗ್ತಿತ್ತು, ಆರ್ಥಿಕ ಹೊಣೆ ಆಗ್ತಿತ್ತು, ತುಂಬ ನಾವು ಫೀಸ್ ಕಟ್ಟಬೇಕಾಗ್ತಿತ್ತು, ಮತ್ತು ಇನ್ನೊಂದು ಎಕ್ಸಾಮ್ಗೆ ವೆಯ್ಟ್ ಮಾಡಬೇಕಾಗ್ತಿತ್ತು. ಅದು ಇದು ಹಾಳು ಮುಳು ಎಲ್ಲ ಪ್ರಾಬ್ಲಮ್ಗಳಿಗೆ ಒಂದೇ ಸೊಲ್ಯೂಷನ್, ನೇಮಕಾತಿ ಇನ್ನೂ ಕಾಮನ್. ಅಂತಂದರೆ ಈಗ ಎಷ್ಟಿದ್ದಾವೆ ಅಂತಂದರೆ 53,000 ಹುದ್ದೆಗಳು. ಈ 56,432 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಒಂದು ಅರ್ಧದಷ್ಟು ಹುದ್ದೆಗಳು ನೇಮಕಾತಿ ಕಾಮನ್ ಮಾಡ್ತಾರೆ. ಅಂದರೆ ಎಲ್ಲವೂ ಸೇರಿ ಒಂದೇ. ಅದನ್ನ ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಹೋಗೋಣ, ಆರ್ಥಿಕ ಇಲಾಖೆ ಅನುಮೋದನೆ ಪಡೆದಂತಹ ಹುದ್ದೆಗಳು ಯಾವ್ಯಾವು ಅಂತೇಳಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಆಲ್ರೆಡಿ ಎಷ್ಟು ಹುದ್ದೆಗಳು ಪಡ್ಕೊಂಡಿದ್ದಾವೆ, ಎಷ್ಟು ಹುದ್ದೆ ಇದ್ದಾವೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. 24,000ಕ್ಕೂ ಹೆಚ್ಚು ಹುದ್ದೆಗಳು ಆರ್ಥಿಕ ಇಲಾಖೆಯ ಅನುಮೋದನೆ ಪಡ್ಕೊಂಡಿದ್ದಾವೆ ಅಂದ್ಕೋಬೋದು. ಓಕೆ. ನೋಡ್ಬೋದು ABC ಇಲಾಖೆ ನೋಡ್ಬೋದು. ಗ್ರೂಪ್ ಸಿಯಲ್ಲಿ ಕೂಡ ನಿಮಗೆ ತುಂಬ ಜನ ವೇಟ್ ಮಾಡ್ತಿರ್ತೀರಿ. ಸೊ ತುಂಬ ಹುದ್ದೆಗಳು ಕೂಡ ಖಾಲಿ ಇರ್ತವೆ. ತುಂಬ ಆರ್ಥಿಕ ಇಲಾಖೆಗಳು ಕೂಡ ಅನುಮೋದನೆ ಸಿಕ್ಕಿದೆ ನೋಡ್ಬೋದು. ಸಾರಿಗೆ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು 6,847 ಹುದ್ದೆಗಳು. ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 5,000 ಚಿಲ್ಲರೆ ಹುದ್ದೆಗಳು. ಇಂಧನದಲ್ಲಿ ಕೂಡ ಹಾಗೆ 2,500 ಹುದ್ದೆಗಳು. ಆರ್ಥಿಕ ಇಲಾಖೆಯಲ್ಲಿ 2,243 ಹುದ್ದೆಗಳು. ಅದರಲ್ಲಿ ಗ್ರೂಪ್ ಸಿನೇ ಜಾಸ್ತಿ ಇದ್ದಾವೆ, ಗ್ರೂಪ್ ಬಿ, ಗ್ರೂಪ್ ಎಗಿಂತ ಜಾಸ್ತಿ. ಆರೋಗ್ಯ ಇಲಾಖೆಯಲ್ಲಿ ಬಂತಪ್ಪ ಅಂದರೆ 1,725 ಹುದ್ದೆಗಳು. ಕಂದಾಯ ಇಲಾಖೆಯಲ್ಲಿ 1,350 ಹುದ್ದೆಗಳು. ಪರಿಶಿಷ್ಟ ಜಾತಿ ಮತ್ತು 892. ಅಲ್ಪಸಂಖ್ಯಾತರದ್ದು 784. ಕೃಷಿಯಲ್ಲಿ 553. ಇದರಲ್ಲಿ AEG ಅಂತೇಳಿ ಆಲ್ರೆಡಿ ಕಾಲ್ಫರ್ಮ್ ಕೂಡ ಮಾಡಿದ್ದಾರೆ. ಹಾಗೆ ಇವೆಲ್ಲ ಕಾಲ್ಫರ್ಮ್ ಒಂದೇ ಸತಿ ಆಗ್ತಾವೆ ಅಂತಂದರೆ ಇಲ್ಲ, ಇವು 1 by 1 ಟೈಮ್ ಬೈ ಟೈಮ್ ಅಪ್ಡೇಟ್ ಮಾಡ್ಕೊತ ನಿಮಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. 1 by 1 ನೋಟಿಫಿಕೇಷನ್ ಆಗ್ತವೆ. ಓಕೆ. ವೈದ್ಯಕೀಯದಲ್ಲಿ ಕೂಡ ನೋಡ್ಬೋದು 333 ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿದೆ. ಆರ್ಥಿಕ ಅನುಮೋದನೆ ಸಿಕ್ಕರೆ 100% ಆಗೇ ಆಗ್ತವೆ ಅಂತ ಅರ್ಥ. ಅಂದರೆ ಆದಷ್ಟು ಬೇಗ ಇವ ಜಾಸ್ತಿ ಆಗ್ತವೆ, ಜಲ್ದಿ ಆಗ್ತವೆ. ನಗರಾಭಿವೃದ್ಧಿ ನೋಡ್ಬೋದು 185. ಈಗ ಸಹಕಾರಿ ಇಲಾಖೆಯಲ್ಲಿ 180 ಹುದ್ದೆಗಳು. ಪರಿಸರದಲ್ಲಿ 92. ಉನ್ನತ ಶಿಕ್ಷಣ 60. ಆಮೇಲೆ DPR ಅಲ್ಲಿ 58 ಹುದ್ದೆಗಳು. ಇವೆಲ್ಲ ಈ ರೀತಿ ಹುದ್ದೆಗಳು ಆಲ್ರೆಡಿ ಇವಾಗ ಕಾಲ್ಫರ್ಮ್ ಆಗ್ತವೆ. ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆಯಪ್ಪ ಅಂತಂದರೆ ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಮತ್ತು ಇವಾಗ ಮೇನ್ ಇಂಪಾರ್ಟೆಂಟ್ ಯಾವಾಗ್ತವೆ ಅಂತಂದರೆ, ಇವಾಗ ಅವಶ್ಯಕತೆ ಇರುವಂಥ ಹುದ್ದೆಗಳು 4 ವರ್ಷ ಸತತವಾಗಿ ಏನೂ ನೋಟಿಫಿಕೇಷನ್ ಆಗಿಲ್ಲ. 2022ರಲ್ಲಿ ಏನು ಹುದ್ದೆಗಳು PC ಕಾಲ್ಫರ್ಮ್ ಆಯಿತು, PSI ಕಾಲ್ಫರ್ಮ್ ಆಯಿತು, ವಾಪಸ್ ಆಗೇ ಇಲ್ಲ. ಹಾಗಾಗಿ ಇವು ತುರ್ತಾಗಿ ಬೇಕಾಗಿರುವಂಥ ಹುದ್ದೆಗಳು. PC 8,000 ಹುದ್ದೆಗಳು ಕಾಲ್ಫರ್ಮ್ ಆಗ್ತವೆ. ಅದು ಬಿಟ್ಟರೆ ಪ್ಲಸ್ 600 ಹುದ್ದೆಗಳು PSI ಕಾಲ್ಫರ್ಮ್ ಆಗ್ತವೆ. ಇವು ಅರ್ಜೆಂಟ್ಲಿ ಬೇಕಾಗಿದೆ. ಹಾಗಾದರೆ ಇವಾಗ ನೆಕ್ಸ್ಟ್ ಯಾವ ಬಿಡ್ತವೆ? ಇವು ಬಿಟ್ಟರೆ ವಿಲೇಜ್ ಅಕೌಂಟೆಂಟ್, VAO ಅಂತ ಕರಿತೀವಿ. ವಿಲೇಜ್ ಅಕೌಂಟೆಂಟ್ ಕೂಡ ಈಗ ಸದ್ಯಕ್ಕೆ 500 ಹುದ್ದೆಗಳು, ಅವು ಕೂಡ ಆರ್ಥಿಕ ಅನುಮೋದನೆಗೆ ಒಳಗಾಗಿದ್ದಾವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಕಾಲ್ಫರ್ಮ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಈ PC ಕೂಡ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿದೆ. ಒಂದು 8,000, ಒಂದು 600 ಪ್ಲಸ್ ಒಂದು 500, ಟೋಟಲ್ 9,000 ಹುದ್ದೆಗಳಿಗೆ ನೀವು ವೇಟ್ ಮಾಡ್ತಾಯಿದ್ದೀರಿ. ಸೊ ಯಾರ್ಯಾರೆಲ್ಲ 100% ಓದ್ಕೊತಿದ್ದೀರಾ, ಯಾರ್ಯಾರೆಲ್ಲ ಕಾಲ್ಫರ್ಮ್ ಆದರೂ ಕೂಡ ನಿಮ್ಮದು ಕನ್ಸಿಸ್ಟೆನ್ಸಿನ ವರ್ಕ್ ಮಾಡ್ತಿದ್ದೀರಾ, ಕನ್ಸಿಸ್ಟೆನ್ಸಿ ಮೇಲೆ ವರ್ಕ್ ಮಾಡಿ 100% ನೀವು ಸಕ್ಸಸ್ ಆಗ್ತೀರಾ. ಯಾವುದೇ ಹುದ್ದೆಗಳನ್ನ ಬಿಟ್ಟರು ಒಂದು ಸತಿ ಓದೋದು, ಒಂದು ಸತಿ ಬಿಡೋದು, ಒಂದು ಸತಿ ಓದೋದು, ಒಂದು ಸತಿ ಬಿಡೋದು, ಈ ಥರ ಮಾಡಿಬಿಟ್ರಿ. ಕನ್ಸಿಸ್ಟೆನ್ಸಿಯಾಗಿ ಕಂಟಿನ್ಯೂ ಆಗಿ ಓದ್ಕೊತ ಹೋಗ್ರಿ. ಓಕೆ. ಆಮೇಲೆ ಈಗ ವಿವಿಧ ಇಲಾಖೆಗಳನ್ನ ಕೂಡಿಸಿ ಒಂದೇ ರೀತಿಯ ವಿದ್ಯಾರ್ಹತೆ ಕೊಡ್ತಾರೆ. ಒಂದೇ ರೀತಿ ಸಿಲೆಬಸ್, ಒಂದೇ ರೀತಿ ಗ್ರೂಪ್ B, C ಹುದ್ದೆಗಳಿಗೆ ಪದೇ ಪ್ರತ್ಯೇಕ ಪರೀಕ್ಷೆ ನಡೆಸುವ ಬದಲಿಗೆ ರಾಜ್ಯಾದ್ಯಂತ ಒಂದೇ ಸಾಮಾನ್ಯ ಪರೀಕ್ಷೆಯನ್ನು ನಡೆಸುವಂಥ ಕುರಿತು ಇದೀಗ ರಾಜ್ಯ ಸರ್ಕಾರ ಏನಪ್ಪ ಅಂದರೆ ಚಿಂತನೆ ನಡೆಸಿದೆ. ಇದು ಆದರೆ ಬೆಸ್ಟ್ ಆಗ್ತದೆ.
ಯಾಕಂದರೆ ನಿಮ್ಮದು ಆರ್ಥಿಕ ಹೊರೆ ಅದು ಉಳಿಯುತ್ತೆ. ಆಮೇಲೆ ಸಮಯದ ಅಭಾವ ಅದು ಕೂಡ ಉಳಿತದೆ. ಅಭ್ಯರ್ಥಿಗಳ ಮಾನಸಿಕ ಆರೋಗ್ಯದ ತೊಳಲಾಟ ಅದು ಕೂಡ ನಿಮಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ಇದರಿಂದಾಗಿ ನೇಮಕಾತಿ ಪ್ರಕ್ರಿಯೆ ವಿಳಂಬ ಆಗುವುದು ಕೂಡ ತಪ್ತದೆ. ನೆಕ್ಸ್ಟ್, ನಿಜವಾದ ಪ್ರತಿಭೆಗಳ ಆಯ್ಕೆಯ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ಅವಕಾಶ ಸಿಗ್ತದೆ. ಓಕೆ, ಇದಿಷ್ಟು ಆದರೆ ಉತ್ತಮ ಅಂತ ಹೇಳ್ತಿದ್ದಾರೆ. ಎಸ್, ನೋಡ್ಬೋದು ನೋಟಿಫಿಕೇಷನ್, ನೋಟಿಫಿಕೇಷನ್, ಎಕ್ಸಾಮ್, ಎಕ್ಸಾಮ್, ಪದೇ ಪದೇ ಅರ್ಜಿ ಸಲ್ಲಿಸೋದು, ಪದೇ ಪದೇ ಪರೀಕ್ಷೆಗಳಿಂದ ವ್ಯಾಲ್ಯುಬಲ್ ಟೈಮ್ ಆ್ಯಂಡ್ ಮನಿ ವೇಸ್ಟ್ ಆಗೋದನ್ನು ತಪ್ಪಿಸ್ತಾರೆ. ಮ್ಯಾನ್ ಪವರ್, ರಿಸೋರ್ಸ್, ಎನರ್ಜಿ ಇವೆಲ್ಲವೂ ಕೂಡ ಭಾಳಷ್ಟು ಖರ್ಚಾಗ್ತವೆ. ಹಾಗಾಗಿ ಇದೆಲ್ಲವನ್ನು ತಡೆಗಟ್ಟುವಂಥ ಕುರಿತಾಗಿ ಮಹತ್ವದ ಚಿಂತನೆ ನಡೆದಿದೆ. ಅದೇ ಇವಾಗ ನೇಮಕಾತಿ ಕಾಮನ್. ಓಕೆ, ಹಾಗೆ ಇದಷ್ಟಲ್ಲ ಗೈಸ್, ನಿಮ್ಗೆ ಯಾವ್ಯಾವ ಕಾಲ್ಫಾರ್ಮ್ ಇದ್ದಾವೆ, ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಪೊಲೀಸಲ್ಲಿ ಅಂತೇಳಿ ನಿಮಗೆ KSP ಅಪ್ಡೇಟನ್ನು ಹೇಳ್ತೇನೆ ಇವಾಗ. ಓಕೆ, ನೇಮಕಾತಿ ನೋಡ್ಬೋದು 8,176 ಹುದ್ದೆಗಳು ಪ್ಲಸ್ 600 ಹುದ್ದೆಗಳು PSI ಹುದ್ದೆಗಳು ಇದ್ದಾವೆ. ಅದರಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟ್ರು ಟೋಟಲು 20 ಹುದ್ದೆಗಳಿದ್ದಾವೆ. HK 5, ನಾನ್ HK 15, ಟೋಟಲಾಗಿ 20 ಹುದ್ದೆಗಳು. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಅಂತ ಕರಿತೀವಿ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ 1,650 ಹುದ್ದೆಗಳಿದ್ದಾವೆ. HK 275, ನಾನ್ HK 1,375. ಇನ್ನು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಇದೇ ಜಾಸ್ತಿ ಇದ್ದಾವೆ. ಫಸ್ಟ್ ಟೈಮ್ ಈ ಥರ ಕರಿತಾ ಇರೋದು. ಎಷ್ಟು? 4,110 ಹುದ್ದೆಗಳಿದ್ದಾವೆ. ಓಕೆ, HKಗೆ 610, ನಾನ್ HKಗೆ 3,500 ಹುದ್ದೆಗಳಿದ್ದಾವೆ. ಇನ್ನು ಸ್ಪೆಷಲ್ ರಿಸರ್ವ್ ಪೊಲೀಸ್ ಫೋರ್ಸ್ KSRP ಅಂತ ಕರಿತೀವಿ, ಇವು HKಗೆ 532, ನಾನ್ HKಗೆ 1,500 ಹುದ್ದೆಗಳಿದ್ದಾವೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ KSISF ಅಂತ ಕರಿತೀವಿ, ಇವೆಲ್ಲ ಭದ್ರತಾ ಪಡೆ ಅಂತ ಇರ್ತವೆ. ಇವೆಲ್ಲ ಏರ್ಪೋರ್ಟು, ಸಾರಿಗೆ ಅಲ್ಲೆಲ್ಲ ಕಾವಲುಗಾರ ಕೆಲಸವನ್ನು ಮಾಡ್ತಾರೆ. ಇನ್ನು 368 ಹುದ್ದೆಗಳು HKಗೆ ಇದು ಆಗಿರ್ತವೆ. ಇನ್ನು ನಾನ್ HKಗೆ 0 ಆಗಿರ್ತವೆ. ಎಸ್, ನೆಕ್ಸ್ಟ್, ನಾಗರಿಕ ಪೊಲೀಸ್ ಉಪನಿರೀಕ್ಷಕರು PSI ಸಿವಿಲ್ ಅಂತ ಕರಿತೀವಿ. ಸಿವಿಲ್ 600 ಹುದ್ದೆಗಳು ರಾಜ್ಯದಲ್ಲಿ. ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ HK, ನಾನ್ HK ಸೇರಿದಂತೆ 15,000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕಳಿಸಿದೆ ಅಂತೇಳಿ. ಓಕೆ, ಇನ್ನು ನೆಕ್ಸ್ಟ್ ಅದು ಆರ್ಥಿಕ ಅನುಮೋದನೆ ಕೊಟ್ಟರೆ ಅವು ಕೂಡ ಶಿಕ್ಷಕರ ಹುದ್ದೆಗಳು ಸ್ಟಾರ್ಟ್ ಆಗ್ತವೆ. 15 ದಿನದಲ್ಲಿ ಅನುಮೋದನೆ ಪಡೆದು ನೇಮಕಾತಿ ಆರಂಭವಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ. ಭಾಳ ದಿನ ಆಯಿತು, ಸೊ ನೋಟಿಫಿಕೇಷನ್ ಆಗೇ ಇಲ್ಲ ಶಿಕ್ಷಕರದು ಮತ್ತು ಪೊಲೀಸ್ದು. ಆಗಲೇಬೇಕು. ಮತ್ತು ಜೊತೆಗೆ 800 PU ಕಾಲೇಜ್ ಉಪನ್ಯಾಸಕರ ಹುದ್ದೆಗೆ ನೇಮಕಾತಿ ಚಾಲನೆ. ಸೊ ಇವೆಲ್ಲ ನೋಟಿಫಿಕೇಷನ್ ಬರಲಿದ್ದಾವೆ, ಇವೆಲ್ಲ ಅಪ್ಕಮಿಂಗ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವು ಬಂದ ತಕ್ಷಣ ಒಂದೊಂದಾಗಿ ವಿಡಿಯೋ ಮಾಡಿ ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ. ಅಪ್ಲಿಕೇಶನ್ ಹೆಂಗೆ ಹಾಕೋದು, ಅಪ್ಲಿಕೇಶನ್ ಏನೇನು ಸಮಾಚಾರ, ಏನೇನು ಬದಲಾಗಿದೆ, ಏನೇನೆಲ್ಲ ಚೇಂಜಸ್ ಆಗಿದೆ, ಏನೇನೆಲ್ಲ ಮಾಡಬೇಕು, ನೀವು ಹೆಂಗೆ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಎಲ್ಲವನ್ನು ಹೇಳ್ತೀನಿ. ಅದಕ್ಕೆ ಒಂದೇ ಮಾರ್ಗ, ನೀವು ಕರೆಕ್ಟಾಗಿ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರನ್ನ ಫಾಲೋ ಮಾಡಬೇಕು. ಇಲ್ಲ ಅಂತಂದರೆ ನೀವೇ ಗೋರ್ಮೆಂಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಿರ್ಬೇಕು ಪ್ರತಿದಿನ ಅಪ್ಡೇಟನ್ನು. ಇಲ್ಲಾಂದರೆ ASV ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಏನಾದರೂ ಅಫಿಷಿಯಲ್ ಮಾಹಿತಿ ಇರ್ತದೆ ಅಂದರೆ ಅಷ್ಟೇ ನಾವು ಅಪ್ಡೇಟನ್ನು ಕೊಡ್ತಿರ್ತೀವಿ, ವಿಡಿಯೋನ ಮಾಡ್ತಿರ್ತೀವಿ. ಮತ್ತು ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದ್ರು ಹೆಲ್ಪ್ ಆಗಿತ್ತಪ್ಪ ಅಂತಂದರೆ ಏನು ಮಾಡಬೇಕು, ಸಬ್ಸ್ಕ್ರೈಬನ್ನು ಮಾಡಬೇಕು, ಒಂದು ಲೈಕ್ ಕೊಡಬೇಕು. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮದು ನೋಟಿಫಿಕೇಷನ್ ಆಗುತ್ತಾ ಇಲ್ವಾ, ಇನ್ನು ಯಾವಾಗ ಆಗ್ತದೆ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಓಕೆ, ಥ್ಯಾಂಕ್ ಯು ಗೈಸ್.